ನಟಿ ಅದಿತಿ ಪ್ರಭುದೇವ ಅವರು ಬಹಳ ದಿನಗಳ ನಂತರ ನಮಗೆ ಸಿಕ್ಕಿರುವಂಥದ್ದು. ಅದರ ಅರ್ಥ ಸಿನಿಮಾಗಳನ್ನು ಮಾಡ್ತಿದ್ದಾರೆ, ಜೊತೆಗೆ ಇವತ್ತು ಮಾತುಕತೆಗೆ ಸಿಕ್ಕಿರುವಂಥದ್ದು ಅಪರೂಪ ಅಂತ. ಇವತ್ತು ಅವರ ಒಂದು ಸಿನಿಮಾದ ಸಾಂಗ್ ಹಿಟ್ ಆಗಿರೋ ಕಾರಣ ಸಿಕ್ಕಿರುವಂಥದ್ದು ಅಂದೊಂದಿತ್ತು ಕಾಲ ಅನ್ನುವಂಥದ್ದು. ಅದಿತಿ ಅವರೇ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಹೇಗಿದ್ದೀರಾ ಅಂತ ಕೇಳೋದೇ ಬೇಡ ನಾನು. ಥ್ಯಾಂಕ್ ಯು. ಮಗು ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಬೇರೆ ಲೈಫ್? ಮಗು ಚೆನ್ನಾಗಿದ್ದಾಳೆ. ಅಂದರೆ ಎಲ್ಲ ಹೆಣ್ಮಕ್ಳು ಅನುಭವಿಸೋಂಥ ಒಂದು ಘಟ್ಟನೆ ಇದು. ಆ ಘಟ್ಟದಲ್ಲಿ ನಾನು ಇದ್ದೀನಿ ಅನ್ನೋದೇ ಒಂದು ಅದೃಷ್ಟವಂತೆ ಅಂತ. ಅಂದೊಂದಿತ್ತು ಕಾಲ. ಸೊ ನಿಮಗೆ ಯಾವ ಕಾಲಘಟ್ಟ ಇರಬಹುದು? ಈ ಒಂದು ಟೈಟಲ್ ಕೇಳಿದ ತಕ್ಷಣ ನಿಮಗೆ ಏನೇನೆಲ್ಲ ನೆನಪು ಬರುತ್ತೆ? ಎಲ್ರಿಗೂ ಕೂಡ ಅಂದೊಂದಿತ್ತು ಕಾಲ ಅಂದ ತಕ್ಷಣ ಮೊದಲು ನೆನಪಾಗೋದೇ ಅಪ್ಪು ಸರ್ ಹಾಡು, ಅಂದೊಂದಿತ್ತು ಕಾಲ ಆ ಸುಂದರಿ ರಮೇಳ ಅಂತ. ಅದು ನಾನು ಕೂಡ ಹೊರತಲ್ಲ, ನನಗೂ ಅದೇ ಮೊದಲು ನೆನಪಿಗೆ ಬಂದಿತ್ತು. ಬಟ್ ಈ ಸಿನಿಮಾದಲ್ಲಿ ತುಂಬ ಆಪ್ಟ್ ಆಗುವಂತಹ ಪದ ಅದು ಅಂದೊಂದಿತ್ತು ಕಾಲ ಅನ್ನುವಂಥದ್ದು. ಹಾಗಾಗಿ ಆ ಹೆಸರನ್ನು ಇಟ್ಟಿದ್ದಾರೆ. ಸಿನಿಮಾದಲ್ಲಿ ನಿಮ್ಮದು ಒಂದು ವಿಭಿನ್ನ ಪಾತ್ರ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ಕಮರ್ಷಿಯಲ್ ಸಿನಿಮಾಗಳಿರಬಹುದು, ನಿಮ್ಮ ಪಾತ್ರಗಳು ಬೇರೆ ರೀತಿನ ಇರುತ್ತೆ. ಸೊ ಈಗ ಯಾವ ಪಾತ್ರಗಳನ್ನು ನೀವು ಆಯ್ಕೆ ಮಾಡ್ತಿದ್ದೀರಾ? ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಯಾರನ್ನ ಫಾಲೋ ಮಾಡಿದ್ರಿ ಸಿನಿಮಾ ಒಂದು ಪಾತ್ರಕ್ಕೋಸ್ಕರ? ಅಂದರೆ ಎಲ್ಲ ಆರ್ಟಿಸ್ಟ್ಗಳಿಗೂ ಅದೊಂದು ಹಸಿವಿರುತ್ತೆ, ಬೇರೆ ಬೇರೆ ಥರದ ಪಾತ್ರ ಮಾಡಬೇಕು ಅಂತ. ಅದೇ ನಿಟ್ಟಿನಲ್ಲಿ ಈ ಸಿನಿಮಾ ಪಾತ್ರ ಕೂಡ ಒಂದು. ವಸುಂಧರಾ ಅನ್ನುವಂಥ ಹೆಸರೇ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಅವಳ ಪಾತ್ರ, ಅವಳ ನಡೆ ನುಡಿ, ಅವಳ ಮಾತು, ಅವಳಿಗೆ ಬದುಕಿನ ಬಗ್ಗೆ ಇರುವಂಥ ಭರವಸೆ, ಆಲೋಚನೆ ಎಲ್ಲ ಕೂಡ ಅಷ್ಟೇ ಸುಂದರವಾಗಿರುತ್ತೆ. ಸೊ ಆ ಥರದೊಂದು ಬ್ಯೂಟಿಫುಲ್ ಮ್ಯಾಚುರ್ಡ್ ಕ್ಯಾರೆಕ್ಟರ್ ವಸುಂಧರಾ. ಸೊ ಆ ಪಾತ್ರನ ನಾನು ಪ್ಲೇ ಮಾಡಿದ್ದೀನಿ. ಸಿನಿಮಾ ಇಂಡಸ್ಟ್ರಿ ಅಂದರೆ ಬ್ಯುಸಿ ಅನ್ನೋವಂಥದ್ದು ಒಂದು ಎಲ್ರಿಗೂ ಗೊತ್ತಿರೋದು. ಇನ್ನು ಈ ಕಡೆ ತಾಯಿ, ಅದು ಕೂಡ ಬ್ಯುಸಿ ಅನ್ನೋವಂಥದ್ದು. ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಏನಾದರೂ ನಿಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಇಲ್ಲ, ನಾನು ಅದನ್ನೇ ತುಂಬ ಸಲ ಮಾತಾಡಿದ್ದೀನಿ. ಈಗ ಪಾಪ ಬೆಳಗ್ಗೆ ಹೋದರೆ ಸಾಯಂಕಾಲದವರೆಗೂ, ಅಂದರೆ ಲೈಕ್ 9 to 9 ಜಾಬ್ ಆ ಥರದ್ದೆಲ್ಲ ಇರುತ್ತೆ ಎಷ್ಟೋ ಜನ ತಾಯಂದ್ರಿಗೆ. ಅವ್ರನ್ನೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮ್ದೇನಿಲ್ಲ. ಅಟ್ಲೀಸ್ಟ್ ನಮಗೆ ತಿಂಗಳಿಗೆ ಸ್ವಲ್ಪ ದಿನ ಕೆಲಸ ಮಾಡಿದ್ರೂ ಮುಗಿದೋಯ್ತು, ಮಿಕ್ಕಿದ ದಿನ ನಾವು ನಮ್ಮ ಕುಟುಂಬಕ್ಕೆ ಕೊಡ್ಬೋದು. ಸೊ ಆ ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ಆರಾಮಾಗೇ ಇದ್ದೀನಿ. ಏನೇ ಇರಲಿ, ಸೆಲೆಬ್ರಿಟೀಸ್ ಅಂತ ಹೇಳಿದ ತಕ್ಷಣ ಮದುವೆ ಆದಮೇಲೆ ಒಂದಷ್ಟು ದಿನ ಪರ್ಸ್ನಲ್ ಲೈಫ್ನ ಬಿಟ್ಟು ಸಿನಿಮಾ ಇಂಡಸ್ಟ್ರಿ ಈ ಕಡೆನೂ ನೋಡೋಣ ಅನ್ನೋ ರೀತಿ ಇರ್ತಾರೆ. ಬಟ್ ನೀವು ಈ ಕಡೆ ಪರ್ಸ್ನಲ್ ಲೈಫ್ಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟು, ಈ ಕಡೆ ಸಿನಿಮಾ ಇಂಡಸ್ಟ್ರಿಗೂ ಇಂಪಾರ್ಟೆನ್ಸ್ ಕೊಟ್ಟು ಬ್ಯಾಲೆನ್ಸ್ ಮಾಡ್ತಿದ್ದೀರಾ. ಮಗು ಆ್ಯಸ್ ಎ ಕ್ಯಾಶುವಲಾಗಿ ನಾನು ಡೈರೆಕ್ಟಾಗಿ ಹೇಳಬೇಕಂದ್ರೆ ಮಗು ಮಾಡ್ಕೊಳೋದ್ರಲ್ಲಿ ತುಂಬ ಯೋಚನೆ ಮಾಡ್ತಾರೆ, ಬೇಡ ಇಷ್ಟು ವರ್ಷ 5 ವರ್ಷ ಆದಮೇಲೆ ಮಾಡೋಣ ಅನ್ನೋ ರೀತಿ. ಸೊ ನಿಮ್ಮ ಅಭಿಪ್ರಾಯ? ಇಲ್ಲ, ನನಗೇನಂದರೆ ಯಾವ್ಯಾವ ವಯಸ್ಸಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದಾದರೆ ಚಂದ ಅನ್ನುವಂಥದ್ದು. ಅಂದರೆ ನಾನು ಬೆಳ್ಕೊಂಬಂದಿರೋದೇ ಹಾಗೆ. ಸೊ ಸಿನಿಮಾ ಮಾಡಲಿ ಅಥವಾ ಏನೇ ಮಾಡಿದ್ರು, ಎಂತೆಂಥ ನೀವು ದೊಡ್ಡ ದೊಡ್ಡ ನಟರನ್ನು, ದೊಡ್ಡ ದೊಡ್ಡ ನಟಿಯರನ್ನು ಯಾರನ್ನೇ ನೀವು ತೊಗೊಂಡ್ರು ಮೊದಲಿಗೆ ಬರೋದು ಕುಟುಂಬ, ನನ್ನ ಫ್ಯಾಮಿಲಿ ಅಂತಲೇ ಬರುತ್ತೆ. ಸೊ ಅಂಥದ್ರಲ್ಲಿ ಒಳ್ಳೆ ಕುಟುಂಬ ಸಿಕ್ಕಿದೆ ನನಗೆ. ಸೊ ಕುಟುಂಬ ಸಿಕ್ಕು ಮದುವೆ ಆದಮೇಲೆ ಮಗು ಆಗುವಂಥದ್ದು ಅದು ಪ್ರಕೃತಿ ಸಹಜ. ಆಮೇಲೆ ಆ ಒಂದು ಘಟ್ಟನ ಅನುಭವಿಸೋದಕ್ಕೂ ಅದೃಷ್ಟ ಬೇಕು. ಸೊ ಈಗಿನ ಕಾಲದಲ್ಲಂತೂ ನಿಮಗೆ ಗೊತ್ತು, ಬಹಳ ಕಾಂಪ್ಲಿಕೇಶನ್ಸ್ ಇದೆ. ಅಂಥದ್ರಲ್ಲಿ ದೇವರು ಬೇಗನೆ ಅಸ್ತು ಅಂಥೇಳಿ ಮಗು ಆಯಿತು, ಆರೋಗ್ಯವಾಗಿದ್ದಾಳೆ. ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ಒಂಥರ ಸುಂದರವಾದ ಕುಟುಂಬ, ಅದೊಂದೇ ಬ್ಲೆಸ್ಡ್. ಅದು ಎಲ್ರಿಗೂ ಸಿಗಲಿ ಅನ್ನೋದೇ ಎಲ್ರಿಗೂ ಆಸೆ. ನಾವೀಗ ದುಡಿಯೋದು ಏನಕ್ಕೆ ಅಂದರೆ ಫ್ಯಾಮಿಲಿನ ಕಟ್ಟೋಣ, ಫ್ಯಾಮಿಲಿ ಜೊತೆ ಚೆನ್ನಾಗಿರೋಣ. ಈಗ ನಾವು ಒಂದು ಮನೆ ಕಟ್ಟೋಣ ಅಂದ್ಕೊಂಡ್ರು ಮನೇಲಿ ಒಬ್ಬರೇ ಹೋಗಿರೋಕ್ಕಾಗಲ್ವಲ್ಲ. ಇಡೀ ಕುಟುಂಬ ಸಮೇತ ಎಲ್ಲರೂ ಇದ್ಬಿಟ್ಟು ಫುಲ್ ಆರಾಮಾಗಿ ಖುಷಿಯಾಗಿರೋಣ ಅನ್ನೋಂಥದ್ದು ಎಲ್ರದ್ದು ಆಲೋಚನೆ. ನಂದೊಬ್ಬಳದೆ ಅಂತಲ್ಲ, ನೀವು ಯಾರನ್ನೇ ಮಾತಾಡಿಸಿ ಇಲ್ಲಿರೋರ್ನು ಎಲ್ಲರೂ ಹೇಳೋದೇ ನಮ್ಮ ಫ್ಯಾಮಿಲಿ ಜೊತೆಗೆ ಆರಾಮಾಗಿದ್ರೆ ನೆಮ್ಮದಿಯಾಗಿದ್ರೆ ಸಾಕಪ್ಪ ಅಂತ. ನಾನು ಹೊರತಲ್ಲ ಅದಕ್ಕೆ. ಸೊ ಅದು ಖುಷಿಯಾಗಿದ್ದೀನಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.